ಸದ್ಯಕ್ಕೆ ಚಿನ್ನ ಖರೀದಿ ಬೇಡ ಎಂದು ಪ್ರಧಾನಿ ಮೋದಿ ಮನವಿ ಮಾಡಿದ್ದು ಯಾಕೆ? ಈಗ ಭಾರತದಲ್ಲಿ ಎಷ್ಟು ಚಿನ್ನವಿದೆ ಎಂಬ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವುದು ಅಗತ್ಯ. ಭಾರತದ ಚಿನ್ನದ ಬೇಡಿಕೆಯು ವರ್ಷದಿಂದ ವರ್ಷಕ್ಕೆ 10% ಹೆಚ್ಚಾಗುತ್ತಲೇ ಇದೆ. ಮೌಲ್ಯದ ದೃಷ್ಟಿಯಿಂದ ಬೇಡಿಕೆ ಬಹುತೇಕ ದ್ವಿಗುಣಗೊಂಡಿದೆ. ಭಾರತದ ವಿದೇಶಿ ವಿನಿಮಯ ನಿಕ್ಷೇಪದ ಬಗ್ಗೆ ಕಳವಳ ಹೆಚ್ಚುತ್ತಿರುವ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಚಿನ್ನ ಖರೀದಿಸುವುದನ್ನು ನಿಲ್ಲಿಸಿ ಎಂದು ನಾಗರಿಕರಿಗೆ ಸಲಹೆ ನೀಡಿದ್ದಾರೆ. ಈ ಸಲಹೆಯಿಂದಾಗಿ ಹಣಕಾಸು ಮಾರುಕಟ್ಟೆಯಲ್ಲಿ ಮತ್ತು ಸಾಮಾನ್ಯ ಜನರಲ್ಲಿ ಚರ್ಚೆ ಉದ್ಭವಿಸಿದೆ. ಭಾರತದಲ್ಲಿ ಚಿನ್ನವು ಹಣಕಾಸಿನ ಆಸ್ತಿಗಿಂತ ಮಹತ್ವ ಪಡೆದುಕೊಂಡಿದೆ. ಚಿನ್ನವು ಸಂಪ್ರದಾಯಗಳು, ಮದುವೆಗಳು ಮತ್ತು ಹಬ್ಬಗಳೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದೆ. ಈ ಭಾವನಾತ್ಮಕ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಯಿಂದಾಗಿ ಪ್ರಧಾನಿಗಳ ಹೇಳಿಕೆಯು ಹೂಡಿಕೆದಾರರಲ್ಲಿ ಆತಂಕ ಸೃಷ್ಟಿಸಿದೆ. ಭಾರತವು ಅತಿ ಹೆಚ್ಚು ಚಿನ್ನ ನಿಕ್ಷೇಪ ಹೊಂದಿರುವ ವಿಶ್ವದ ಟಾಪ್ 10 ದೇಶಗಳಲ್ಲಿ ಒಂದು ಎಂಬುದು ಅನೇಕರಿಗೆ ತಿಳಿದಿಲ್ಲ. ಅಮೆರಿಕ ವಿಶ್ವದ ಅತಿ ದೊಡ್ಡ ಚಿನ್ನದ ನಿಕ್ಷೇಪ ಹೊಂದಿದೆ. ಅಂದರೆ ಅದರ ಪ್ರಮಾಣ ಸುಮಾರು 8,133.46 ಟನ್. ಇಟಲಿ ಈಗ 2,451.84 ಟನ್ ಚಿನ್ನದ ನಿಕ್ಷೇಪಗಳೊಂದಿಗೆ 2ನೇ ಸ್ಥಾನಕ್ಕೆ ಏರಿದೆ. ಚೀನಾ ಮತ್ತು ರಷ್ಯಾ ಕ್ರಮವಾಗಿ 2,313.46 ಟನ್ ಮತ್ತು 2,304.75 ಟನ್ಗಳ ನಿಕ್ಷೇಪಗಳೊಂದಿಗೆ ಮುಂದಿನ 2 ಸ್ಥಾವರಗಳನ್ನು ಪಡೆದಿವೆ. 5ನೇ ಸ್ಥಾನದಲ್ಲಿರುವ ರಷ್ಯಾ 2,327 ಟನ್, 6ನೇ ಸ್ಥಾನದಲ್ಲಿರುವ ಚೀನಾ 2,301 ಟನ್ ಹಾಗೂ 7ನೇ ಸ್ಥಾನದಲ್ಲಿರುವ ಸ್ವಿಟ್ಜರ್ಲೆಂಡ್ 1,040 ಟನ್ ಚಿನ್ನದ ನಿಕ್ಷೇಪ ಹೊಂದಿದೆ. ಭಾರತವು ಪ್ರಸ್ತುತ 880.52 ಟನ್ ಚಿನ್ನದ ನಿಕ್ಷೇಪಗಳನ್ನು ಹೊಂದಿ 8ನೇ ಸ್ಥಾನದಲ್ಲಿದ್ದರೆ 846 ಟನ್ ಚಿನ್ನ ಹೊಂದಿರುವ ಜಪಾನ್ 9ನೇ ಸ್ಥಾನದಲ್ಲಿ ಹಾಗೂ 635 ಟನ್ ಹೊಂದಿರುವ ಟರ್ಕಿ 10ನೇ ಸ್ಥಾನದಲ್ಲಿದೆ. 2026ರ ಏಪ್ರಿಲ್ ತಿಂಗಳ ಈ ಅಂಕಿಅಂಶಗಳನ್ನು ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ನಿಂದ ಪಡೆಯಲಾಗಿದೆ. ಬ್ಯೂರೋ ರಿಪೋರ್ಟ್, ಚಿತ್ತಾರ ನ್ಯೂಸ್.